ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಂದು ಕೂಡ ಪೂಜೆ ಎಲ್ಲ ಮುಗೀತು. ಇವಾಗ ನಮಗೆ ನಿಯರ್ ಬೈ ಇರುವಂಥ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು, ಹಿಸ್ಟ್ರಿ ಇರುವ ಟೆಂಪಲ್ಲು ವಿದ್ರಾಶ್ವತ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲೆಲ್ಲ ಪೂಜೆ ಕೂಡ ಮುಗಿದಿದೆ, ಇವಾಗ ಹೊರಡಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ ವಿಡಿಯೋ. ಸೊ ಪೂಜೆ ಕೂಡ ಮುಗಿದಿದೆ, ವಿದ್ರಾಶ್ವತಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸಡನ್ನಾಗೆ ಪ್ಲ್ಯಾನ್ ಆಯಿತು, ನೈಟ್ ಅಂದ್ಕೊಂಡ್ವಿ ಹೋಗೋಣ, ತುಂಬ ದಿನ ಆಯಿತು, ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿ ಹಾಲು ಹಾಕಿ ಬರೋಣ ಅಂತ ಅಂದ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಸೊ ಹಾಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಇವಾಗ ಹೋಗಬೇಕು. ನೋಡ್ತಾ ಇರ್ಬೋದು ಬೆಳಗ್ಗೆನೇ ಮಳೆ ಬಂದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕ್ಲೈಮೇಟ್ ಇನ್ನೂ ಮಳೆ ಬರೋ ಹಾಗೆ ಇದೆ, ನೋಡಬೇಕು. ನಾವು ಹೋಗಿ ಬಂದಮೇಲೆ ಮಳೆ ಬಂದರೆ ಓಕೆ, ಯಾಕಂದರೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇದು ಹೊಸದಾಗಿ ಕಟ್ಟಿರುವಂಥದ್ದು ನಾಗರಕಲ್ಲು, ದೊಡ್ಡದಾಗಿ ಎಂಟ್ರೆನ್ಸ್ ಎಲ್ಲ ಕಟ್ಟಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಪೂಜೆ ಮುಗಿಸ್ಕೊತಾ ಇದ್ದೀವಿ. ತುಂಬ ನಾಗರಕಲ್ಲಿದ್ದಾವೆ, ಎಲ್ಲಾದರೂ ಪೂಜೆ ನಾವು ಮಾಡ್ಕೋಬೋದು, ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಅನ್ನೋದು ಏನಿಲ್ಲ. ಯಾವ ನಾಗರಕಲ್ಲಿಗೆ ಬೇಕಾದರೂ ನಾವು ಪೂಜೆ ಮಾಡಿಸ್ಕೋಬೋದು. ಆ್ಯಂಡ್ ಗರ್ಭಗುಡಿಯಲ್ಲಿ ಇರೋ ದೇವ್ರಿಗದು ಪೂಜೆ ಮಾಡಿಸ್ಕೋಬೋದು. ಇಲ್ಲೆಲ್ಲ ನಾನು ಪೂಜೆ ಮಾಡಿದೆ, ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಂಥ ಒಂದು ಹಿಸ್ಟ್ರಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ವಿದ್ರಾಶ್ವತ ಎಂಬ ಹೆಸರು ಗ್ರಾಮದಲ್ಲಿ ಅಶ್ವತ್ಥ ಮರದಿಂದ ಬಂದಿದೆ. ಇದು ನಮ್ಮ ಗೌರಿಬಿದನೂರಿನ 7 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ, ಆರಾಮಾಗೆ ಹೋಗ್ಬೋದು. ಆ್ಯಂಡ್ ಸಂಡೇ ಜಾಸ್ತಿ ಪೂಜೆಗಳಿರುತ್ತೆ. ಇದು ಬಂದುಬಿಟ್ಟು ಮಹಾಭಾರತದ ಕಾಲದಲ್ಲಿ ವಿದುರನೆಂಬ ಮಹರ್ಷಿಯು ನೆಟ್ಟಿದ್ದಾರೆ ಅನ್ನೋ ಒಂದು ಉಲ್ಲೇಖ ಇದೆ. ವಿದುರರು ನದಿಯಲ್ಲಿ ಸಂಧ್ಯಾ ವಂದನೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಸಣ್ಣ ಸಸಿ ಸಿಗುತ್ತೆ. ಮೈತ್ರಿಯ ಮಹರ್ಷಿ ವಿದುರನಿಗೆ ತನ್ನ ಮೋಕ್ಷಕ್ಕಾಗಿ ಆ ಸಸಿಯನ್ನು ಪೂಜಿಸ್ತಾರೆ. ಅವರು ಈ ಪೂಜೆಗೆ ಮೆಚ್ಚಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಅವರು ಪ್ರತ್ಯಕ್ಷವಾಗಿ ಸಮರ್ಪಣೆಗೆ ಮೆಚ್ಚಿ ದರ್ಶನ ನೀಡ್ತಾರೆ. ಹೀಗಾಗಿ ಈ ಸ್ಥಳಕ್ಕೆ ವಿದ್ರಾಶ್ವತವಾಯಿತು, ಯಾಕಂದರೆ ವಿದುರರು ನೆಟ್ಟಿದ ಮರ ಅಲ್ವಾ, ಹಾಗಾಗಿ ವಿದ್ರಾಶ್ವತ ಎಂಬ ಹೆಸರು ಬಂದಿದೆ. 1938ರಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಚಳುವಳಿಯ ಭಾಗವಾಗಿ ಮತ್ತು ಸಿದ್ಧಲಿಂಗಯ್ಯ ಮತ್ತು ಇತರ ನಾಯಕರು ಶಿವಪುರದಲ್ಲಿ ಧ್ವಜಾಗ್ರಹಕ್ಕೆ ಕರೆ ಕೊಡ್ತಾರೆ. ಈ ಸತ್ಯಾಗ್ರಹವು ವಿದ್ರಾಶ್ವತದ ಬಳಿ ಮುಂದುವರಿಯಿತು. ಅಂದರೆ ಇಲ್ಲಿ 1938 ಏಪ್ರಿಲ್ 25ರಂದು ಈ ಚಳವಳಿ ನಡಿಬೇಕಾದ್ರೆ ಪೊಲೀಸರು ಹಾರಿಸಿದ ಗುಂಡಿನ ಒಂದು ದಾಳಿಗೆ ಅಲ್ಲಿನ ಸ್ಥಳೀಯ ಸತ್ಯಾಗ್ರಹಿಗಳು, ಲೋಕಲೈಟ್ ಪೀಪಲ್ಸ್ ಏನಿರ್ತಾರೆ ಆ ಸತ್ಯಾಗ್ರಹಕ್ಕೆ ಬಂದಿರೋರು, ಸೊ ಸುಮಾರು 25ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊತಾರೆ. ಸೊ ಆದ್ದರಿಂದ ಈ ಘಟನೆಗೆ ಪಂಜಾಬಿನ ಜಲಿಯನ್ ವಾಲಾಬಾಗ್ ದುರಂತದಂತ ಕತೆ ಇದ್ದ ಕಾರಣ ವಿದ್ರಾಶ್ವತಕ್ಕೆ ದಕ್ಷಿಣ ಜಲಿಯನ್ ವಾಲಾಬಾಗ್ ಎಂಬ ಹೆಸರು ಬಂತು ಅಂತ ಒಂದು ಉಲ್ಲೇಖ ಇದೆ. ಸೊ ನಾವು ಇಂಥ ಒಂದು ಸ್ಥಳದಲ್ಲಿ ಇರೋದಕ್ಕೆ ನಾವು ಹೆಮ್ಮೆ ಅನಿಸುತ್ತೆ. ತುಂಬ ಜನ ಇಲ್ಲಿ ಪ್ರಾಣತ್ಯಾಗ ಮಾಡಿದ್ದಾರೆ. ಅವ್ರ ತ್ಯಾಗವನ್ನು ಗೌರವಿಸಲು ಇಲ್ಲಿ ಒಂದು ಅಲ್ಲೇ ದೇವಾಲಯ ಪಕ್ಕದಲ್ಲಿ ಒಂದು ಸ್ಮಾರಕ ಕೂಡ ನಿರ್ಮಿಸಲಾಗಿದೆ ಮತ್ತು ಅವರ ಹೆಸರನ್ನು ಕೂಡ ಕೆತ್ತನೆ ಮಾಡಲಾಗಿದೆ. ಸೊ ಅದನ್ನು ಕೂಡ ನೀವು ವಿಸಿಟ್ ಬಂದಾಗ ನೋಡ್ಬೋದು. ತುಂಬಾ ಪಾರ್ಕ್ ಎಲ್ಲ ಮಾಡಿದ್ದಾರೆ, ಅದರ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ಸ್ಮಾರಕ ಸೌಧ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಉದ್ದೇಶ. ಯಾಕಂದರೆ ಹೇಳೋದಕ್ಕಿಂತ ನೀವು ಡೈರೆಕ್ಟಾಗಿ ನೋಡಿದ್ರೆ ಅಲ್ಲಿ ತುಂಬ ಒಂದು ಅರ್ಥ ಆಗುತ್ತೆ. ನಾವು ಎಷ್ಟೋ ಹಿಸ್ಟ್ರಿ ಓದಿದ್ದೀವಲ್ಲ, ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಉದ್ದೇಶ. ಸೊ ಅಲ್ಲೆಲ್ಲ ಇದು ಹಿಸ್ಟ್ರಿ ಆಗಿತ್ತು, ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಬ್ಬ ಅಲ್ವಾ, ಗೌರಿ ಹಬ್ಬ, ಹಾಗೆ ನಮ್ಮಮ್ಮ ಮನೆಗೆ ಬಂದ್ವಿ. ಇಲ್ಲಿ ನನ್ನ ತಂಗಿ ಅರಿಶಿನ ಕುಂಕುಮ ಕೊಡ್ತಿದ್ದಾಳೆ ನಮ್ಮಮ್ಮಗೆ ಮತ್ತು ನನಗೆ. ಅಕ್ಕಗೆ ಮೊದಲೇ ಕೊಟ್ಟಿದ್ಲು, ಯಾಕಂದರೆ ಪಾಪು ತುಂಬಾ ಅಳ್ತಿತ್ತು. ಇಲ್ಲಿ ಸಾಯಂಕಾಲ ಬಂದು ಟೆರೆಸ್ ಮೇಲೆ ಕೆಲವೊಂದು ರೀಲ್ಸ್ ಮಾಡೋಣ ಅಂತ
ಸಾಂಗ್ಸ್ ಸರ್ಚ್ ಮಾಡ್ತಾ ಇದ್ದೀವಿ. ಬಟ್ ನನ್ನ ತಂಗಿ ಅದು ಸೇವ್ ಮಾಡ್ಕೊಂಡಿದ್ಲಂತೆ, ಅದು ಸಿಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆ ನೋಡಿ. ಸೊ ವೆದರ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ತಾನೇ ಮಳೆ ಬಂದು ನಿಂತೋಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.